ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ರೀತಿಯಾಗಿ ಮತ್ತೊಂದು ಸಾರಿ ಕರ್ತನನ್ನು ಆರಾಧಿಸಲು, ಆತನನ್ನು ಸ್ತುತಿಸಲು ಈ ರೀತಿಯಾಗಿ ನಿಮ್ಮ ಮುಂದೆ ಬರುವಂಥದ್ದು ನಿಜವಾಗ್ಲೂ ಒಂದು ಸಂತೋಷವನ್ನು ತರುವಂಥದ್ದಾಗಿದೆ. ಈ ಸಮಯದಲ್ಲಿ ಕರ್ತನ ಆರಾಧಿಸಲು, ಆತನ ಸ್ತುತಿಸಲು ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಕಣ್ಣುಗಳ ಮುಚ್ಚಿದವರಾಗಿ ನಾವು ಪ್ರಾರ್ಥಿಸುವವರಾಗಿರೋಣ. ನೀವು ಇರುವಂಥ ಸ್ಥಳಗಳಲ್ಲಿ ನಾವು ಕರ್ತನನ್ನ ಅಂತರಾಳದಿಂದ ನಾವು ಸ್ತುತಿಸುವವರಾಗಿರೋಣ. ಪ್ರೀತಿ ಸ್ವರೂಪನಾಗಿರುವ ನಮ್ಮ ತಂದೆಯ ದೇವರೇ, ನಿನಗೆ ಸ್ತೋತ್ರ ಮಾಡುತ್ತೇವೆ. ಈ ರೀತಿಯಾಗಿ ಮತ್ತೊಂದು ಸಾರಿ ಸ್ವಾಮಿಯನ್ನು ಆರಾಧಿಸುವಂತೆ, ನಿನ್ನ ಸ್ತುತಿಸುವಂತೆ ದೇವರೇ, ನಿನ್ನ ಘನಪಡಿಸುವಂತೆ ನೀನು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ದೇವರೇ. ಈ ಒಂದು ಆರಾಧನೆಗೆ ಸ್ವಾಮಿ ನೀನೇ ದೇವರೇ ಆದಿಯು ಅಂತ್ಯವು ಮಧ್ಯಸ್ಥನಾಗಿದ್ದು ಸ್ವಾಮಿ ನಡೆಸಿಕೊಂಡು ಹೋಗಬೇಕಾಗಿ ನಾವು ಬೇಡುವವರಾಗಿದ್ದೇವೆ. ಅಪ್ಪ, ನೀನು ಕರ್ತನೆ ನಮ್ಮ ಮೊದಲು ಇಳಿದು ಬರಬೇಕಾಗಿ ಬೇಡುವವರಾಗಿದ್ದೇವೆ. ಏಸಯ್ಯ ದೇವರು, ಯಾರು ಕರ್ತನೆ ಈ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದಾರೋ ಅವರೆಲ್ಲರ ಹೃದಯಗಳಲ್ಲಿ ಸ್ವಾಮಿ ನಿನ್ನ ಪ್ರಸನ್ನತೆ, ನಿನ್ನ ಅಭಿಷೇಕವು ಅದು ಚಲಿಸಲೆಂಬುದಾಗಿ ನಾವು ಬೇಡುವವರಾಗಿದ್ದೇವೆ. ಸ್ವಾಮಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಎಲ್ಲ ಮಹಿಮೆ ನಿನಗುಂಟಾಗಲಿ. ನಿನ್ನ ನಿಯಂತ್ರಣದಲ್ಲಿ ಎಲ್ಲವನ್ನು ತೆಗೆದುಕೊಳ್ಬೇಕಾಗಿ ನಾವು ಪ್ರಾರ್ಥಿಸುವವನಾಗಿದ್ದೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ತಂದೆಯ ದೇವರೇ, ಆಮೆನ್, ಆಮೆನ್, ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿಗೆ ಕರೆತರುವವನೇ ಎಂಬ ಹಾಡನ್ನು ಹಾಡುತ್ತಾ ನಾವು ಕರ್ತನ ಆರಾಧಿಸುವವರಾಗಿರೋಣ. ನಮ್ಮ ಕರ್ತನು ನಮಗೆ ಕುರುಬನಾಗಿದ್ದಾನೆ. ಆತನ ಎಲ್ಲಾ ಸಮಯದಲ್ಲಿ ಕಾಯುವ ಕರ್ತನಾಗಿದ್ದಾನೆ. ದೇವರ ಭಕ್ತನಾದ ದಾವೀದನು ಈ ರೀತಿಯಾಗಿ ಹೇಳ್ತಾನೆ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆಯನ್ನು ಆತನ ಹಸಿರು ಹುಲ್ಲುಗಾವಲುಗಳಲ್ಲಿ ನನ್ನ ತಂಗಿಸಿ ನಡೆಸುತ್ತಾನೆ ಎಂಬುದಾಗಿ ಈ ಹಾಡನ್ನು ಹಾಡುತ್ತಾ ನಾವು ಕರ್ತನನ್ನು ಆರಾಧಿಸುವವರಾಗಿರೋಣ. ನನ್ನನ್ನು ನಿಭಾಯಿಸಿ ಬರುತ್ತಿರುವುದು ಜೀವವುಳ್ಳ ದಿನವೆಲ್ಲ ಶುಭ ಕೃಪೆಯು ನನ್ನನ್ನು ನಿಭಾಯಿಸಿ ಬರುತ್ತಿರುವುದು ನನ್ನ ಕೃಪೆಯೇ
ನಡೆಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. Hallelujah. Thank you, Jesus. ನಾವು ಯೇಸುವಿಗೆ ಸ್ತೋತ್ರವನ್ನು ಮಾಡುವವರಾಗಿರೋಣ. ಆತನು ಹಸಿರು ಹುಲ್ಲುಗಾವಲುಗಳಲ್ಲಿ ನಮ್ಮನ್ನು ತಂಗಿಸಿ ಕಾಯುವ ಕರ್ತನಾಗಿದ್ದಾನೆ. ಈ ಒಂದು ಸಮಯದಲ್ಲಿ ನಮಗೇನೆಲ್ಲ ಪರಿಸ್ಥಿತಿಗಳು, ಏನೆಲ್ಲ ತೊಂದರೆಗಳು, ಏನೆಲ್ಲ ಅಗತ್ಯತೆಗಳು ನಮಗಿರುವುದಾದ್ರೆ ಆತನು ನಮ್ಮ ಕುರುಬನಾಗಿದ್ದಾನೆ. ತಕ್ಕ ಸಮಯದಲ್ಲಿ ಆತನು ಸರಿಯಾದ ಸ್ಥಳಗಳಿಗೆ ನಮ್ಮ ನಡೆಸಿಕೊಂಡು ಹೋಗುವ ಕರ್ತನು. ಯಾಕಂದ್ರೆ ನಮ್ಮ ದೇವರು ಆತನು ನಮಗೆ ಕುರುಬನಾಗಿದ್ದಾನೆ ಎಂಬುದಾಗಿ ಆತನು ಹೇಳುವವನಾಗಿದ್ದಾನೆ. ಈ ಸಮಯದಲ್ಲಿ ಕರ್ತನಿಗೆ ಸ್ತೋತ್ರವನ್ನ ಮಾಡೋಣ. ದೇವರೇ, ನನ್ನ ಪರಿಸ್ಥಿತಿಗಳೆಲ್ಲವನ್ನು ಸ್ವಾಮಿ ನಿನ್ನ ಮುಂದೆ ತೆರೆದಿರುತ್ತೇನೆ ದೇವರೇ. ನಿನ್ನ ಕಣ್ಣಿಗೆ ಮರೆಯಾದದ್ದು ಯಾವುದೂ ಇಲ್ಲ ದೇವರೇ. ಅಪ್ಪ, ನಿನ್ನ ಮಕ್ಕಳ ಅಗತ್ಯತೆಯನ್ನ ದೇವರೇ ಅವರು ಬೇಡಲಿಕ್ಕಿಂತ ಮುಂಚಿತವಾಗಿ ನೀನು ತಿಳಿದಿದೆ ಎಂಬುದೇ ವಾಕ್ಯ ಹೇಳ್ತದೆ. ನಿನಗೆ ಸ್ತೋತ್ರವಾಗಲಿ ದೇವರೇ. ಈ ವಿಡಿಯೋ ವೀಕ್ಷಿಸುವಂತ ನಿನ್ನ ಪ್ರತಿಯೊಬ್ಬ ಮಗನನ್ನ ದೇವರ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸು. ನಿನ್ನ ಆಶ್ರಯಿಸಿಕೊಳ್ಳಿಕ್ಕೆ ಕೃಪೆ ಕೊಡಪ್ಪ. ನಮ್ಮ ಆಶ್ರಯವು ನೀನೇ ಆಗಿದೆ ಸ್ವಾಮಿ. ನಿನಗೆ ವಂದಿಸುವವರಾಗಿದ್ದೇವೆ ಅಪ್ಪ. ನಿನ್ನನ್ನು ಬಿಟ್ಟರೆ ಬೇರೆ ಮಾರ್ಗ ನಮಗಿಲ್ಲ ದೇವರೇ. ನಿನಗೆ ವಂದನೆ ಸ್ವಾಮಿ. Thank you, Jesus. Hallelujah. Oh, hallelujah. Thank you, Jesus. Glory to your name. Devi ಸ್ತೋತ್ರವನ್ನು ಮಾಡೋಣ. Hallelujah. We worship you, Lord Jesus. Glory to your name. Hallelujah. 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 ನಿನ್ನನ್ನು ಬಿಟ್ಟರೆ ನನಗೆ ಯಾರುಂಟು? ನಿನ್ನ ಹೊರತು ಬೇರೆ ಬಯಕೆ ಏನುಂಟು? ನಿನ್ನನ್ನು ಬಿಟ್ಟರೆ ನನಗೆ ಯಾರುಂಟು? ನಿನ್ನ ಹೊರತು ಬೇರೆ ಬಯಕೆ ಏನುಂಟು? ಆಸೆಯೆಲ್ಲ ನೀನೇನಯ್ಯ, ಅಗತ್ಯವೆಲ್ಲ ನೀನೇನಯ್ಯ. ವಾಸಿಗನೇಸುವೆ ಆಸೆಯೆಲ್ಲ ನೀನೇನಯ್ಯ, ಅಗತ್ಯವೆಲ್ಲ ನೀನೇನಯ್ಯ. ರಕ್ಷಕನೇ ಯೇಸಯ್ಯ, ಅಗತ್ಯವೆಲ್ಲ ನೀನಾನೇ. ರಕ್ಷಕನೇ ಯೇಸಯ್ಯ, ಅಗತ್ಯವೆಲ್ಲ ನೀನಾನೇ. ನಿನ್ನನ್ನು ಬಿಟ್ಟರೆ ನನಗೆ ಯಾರುಂಟು? ನಿಮ್ಮ ಹೊರತು ಬೇರೆ ಬಯಕೆ ಏನುಂಟು? ಹೌದು ಸ್ವಾಮಿ ಯೆಸಯ್ಯ, ನಿಮ್ಮನ್ನು ಬಿಟ್ಟರೆ ದೇವರೇ, ನಿನ್ನನ್ನು ಬಿಟ್ಟರೆ ನಮಗೆ ಯಾರುಂಟು?
ನೀನೇನಯ್ಯ. ರಕ್ಷಕನೇ ಯೇಸಯ್ಯ, ಅಗತ್ಯವೆಲ್ಲ ನೀತಾನೇ. ರಕ್ಷಕನೇ ಯೇಸಯ್ಯ, ಅಗತ್ಯವೆಲ್ಲ ನೀತಾನೇ. ಹೌದು ಸ್ವಾಮಿ, ನಿನ್ನನ್ನು ಬಿಟ್ಟರೆ ಎಂಬುದಾಗಿ, ನಿನ್ನನ್ನು ಬಿಟ್ಟರೆ ನನಗೆ ಯಾರುಂಟು? ನಿನ್ನ ಹೊರತು ಬೇರೆ ಬಯಕೆ ಏನುಂಟು? ನಿಮ್ಮೊಂದಿಗಿರುವುದೇ ನಿಮ್ಮೊಂದಿಗಿರುವುದೇ ನನ್ನ ಭಾಗ್ಯವು. ನೀನೇ ನನ್ನ ಎದೆ ಬಡಿತ, ನಿನ್ನೊಂದಿಗಿರುವುದೇ ನನ್ನ ಭಾಗ್ಯವು. ನೀನೇ ನನ್ನ ಎದೆ ಬಡಿತ, ನಿನ್ನಿಷ್ಟದಂತೆ ನನ್ನ ನಡೆಸಿರುವೆ. ಮಹಿಮೆಯಲ್ಲಿ ಸೇರಿಸುವೆ. ನಿನ್ನಿಷ್ಟದಂತೆ ನನ್ನ ನಡೆಸಿರುವೆ. ಮಹಿಮೆಯಲ್ಲಿ ಸೇರಿಸುವೆ. ನಮಗಿರುವಂತ ಸ್ಥಳದಲ್ಲಿ ಆಸೆಯಲ್ಲ ನೀನೇನಯ್ಯ, ಅಗತ್ಯವೆಲ್ಲ ನೀನೇನಯ್ಯ. ಎಸೆಯ ಆಸೆಯಲ್ಲ ನೀನೇನಯ್ಯ, ಅಗತ್ಯವೆಲ್ಲ ನೀನೇನಯ್ಯ. ರಕ್ಷಕನೇ ಯೇಸಯ್ಯ, ಅಗತ್ಯವೆಲ್ಲ ನೀತಾನೇ. ರಕ್ಷಕನೇ ಯೇಸಯ್ಯ, ಅಗತ್ಯವೆಲ್ಲ ನೀತಾನೇ. ನಿನ್ನನ್ನು ಬಿಟ್ಟರೆ ನನಗೆ ಯಾರುಂಟು? ನಿನ್ನ ಹೊರತು ಬೇರೆ ಬಯಕೆ ಏನುಂಟು? ಬೇರೆ ಬಯಕೆ ಏನುಂಟು? Hallelujah, hallelujah. Thank you, Lord. ಅಪ್ಪ, ನಿನಗೆ ಸ್ತೋತ್ರವಾಗಲಿ. ನಿನ್ನನ್ನು ಬಿಟ್ಟರೆ ಸ್ವಾಮಿ ನಮಗೆ ಯಾರುಂಟು ದೇವರೇ? ನಿನ್ನನ್ನು ಬಿಟ್ಟರೆ ದೇವರೇ ಬೇರೆ ಬಯಕೆ ನಮಗೆ ಏನುಂಟಪ್ಪ? ದೇವರೇ, ಈ ಒಂದು ಕಷ್ಟದ ಪರಿಸ್ಥಿತಿಗಳಲ್ಲಿ ಸ್ವಾಮಿ ದೇವರೇ, ಎಲ್ಲರ ಪರಿಸ್ಥಿತಿಗಳಲ್ಲಿ ತಿಳಿದವನಾಗಿದ್ದಿ. ಯೆಹೋವನ ಕಣ್ಣುಗಳು ಭೂಲೋಕದ ಎಲ್ಲಾ ಕಡೆ ಅದು ಪ್ರಚಲಿಸ್ತಾ ಇದೆ ಎಂದು ನಿನ್ನ ವಾಕ್ಯ ಹೇಳ್ತದೆ. ದೇವರೇ, ನಿನಗೆ ಸ್ತೋತ್ರವಾಗಲಿ. ಅಪ್ಪ, ನಿನ್ನ ಕಣ್ಣುಗಳು ದೇವರೇ ಕರ್ತನೆ ಮನುಷ್ಯನ ಅಂತರೇಂದ್ರಿಯಗಳನ್ನ ದೇವರೇ ಅದು ಗ್ರಹಿಸುವಂತದ್ದಾಗಿದೆ. ಅಪ್ಪ, ಅಂತರೇಂದ್ರಿಯಗಳನ್ನ ಶೋಧಿಸುವಂತದ್ದು ದೇವರೇ. ಅಪ್ಪ ದೇವರು ನಿನ್ನ ಕಣ್ಣುಗಳಾಗಿದೆ ಸ್ವಾಮಿ, ಸ್ತೋತ್ರ ಮಾಡುತ್ತೇವೆ. ಈ ಸಮಯದಲ್ಲಿ ಕರ್ತನೆ ಯಾರ್ಯಾರು ದೇವರೇ ಈ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದಾರೋ, ನೋಡುತ್ತಾ ಇದ್ದಾರೋ ದೇವರೇ, ನಿನ್ನ ಪ್ರೀತಿಯ ಮಗಳನ್ನ ದೇವರೇ ಮಗನನ್ನ ಸ್ವಾಮಿ ಹೆಸರಾಗಿ ನೀನು ಮುಟ್ಟಬೇಕಾಗಿ ಬೇಡುವವರಾಗಿದ್ದೇವೆ. ನೀನು ಸ್ಪರ್ಶಿಸು, ಅವರ ಅಗತ್ಯತೆಗಳಿಗೆ ನೀನು ಸಂಧಿಸುವಂತ ಕರ್ತನಾಗಿದೆ ಸ್ವಾಮಿ. ನೀನು ಕುರುಬನಾಗಿದೆಯಲ್ಲಪ್ಪ, ನಾನೇ ಒಳ್ಳೆ ಕುರುಬನೆಂಬುದಾಗಿ ಹೇಳಿದೆಯಲ್ಲ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಮಹಿಮೆ ನಿನಗೆ ಉಂಟಾಗಲಿ. ನಮ್ಮ ಎಲ್ಲ ದೇವರ ನಿರೀಕ್ಷೆ ಅದು ದೇವರು ನಿನ್ನ ಮೇಲೆ ಇರುವಂತದ್ದಾಗಿದೆ ಅಪ್ಪ. ನಮ್ಮ ಎಲ್ಲ ಬಯಕೆ ದೇವರ ಕರ್ತನೆ ನೀನೇ ಆಗಿರಬೇಕಾಗಿ ಬೇಡುವವರಾಗಿದ್ದೇವೆ ಅಪ್ಪ. ಯಾಕೆಂದ್ರೆ ನೀನು ನಮಗೋಸ್ಕರವಾಗಿ ಚಿಂತಿಸುವ ಕರ್ತನಾಗಿದೆ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ನಿನಗೆ ವಂದನೆ ಅಪ್ಪ. ನಿನಗೆ ಮಹಿಮೆ ಉಂಟಾಗಲಿ ದೇವರೇ. ನೀನು ಮಾತ್ರ ಎಲ್ಲ ಘನ ಮಾನ ಮಹಿಮೆಗಳಿಗೆ ಅರ್ಹನು ಸ್ವಾಮಿ. ಏಸಯ್ಯ, ನಿನಗೆ ಸ್ತೋತ್ರ ಮಾಡುತ್ತೇವೆ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ಸಮಯದಲ್ಲಿ ಪ್ರಾರ್ಥಿಸುವವರಾಗಿರುವಂತ ನಮ್ಮಲ್ಲಿರುವಂತ ಪಾಸ್ಟರ್ಗಳು ಪ್ರಾರ್ಥಿಸುವವರಾಗಿದ್ದಾರೆ. ಸರ್ವಶಕ್ತನಾದ ತಂದೆಯಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ, ನಿನಗೆ ವಂದನೆ ಕರ್ತನೆ. ನಿನ್ನ ಪರಿಶುದ್ಧ ಆತ್ಮನಿಗಾಗಿ ನಿನಗೆ ಸ್ತೋತ್ರ ಮಾಡುವರಾಗಿದೆ ಸ್ವಾಮಿ. ಇದುವರೆಗೂ ಕರ್ತನೆ ತಂದೆಯಾದ ದೇವರೇ, ನಮ್ಮ ಒಡೆಯನು, ನಮ್ಮ ಕುರುಬನು, ನಮ್ಮ ನಡೆಸುವನಾಗಿರುವ ತಂದೆಯೇ ಕರ್ತನೆ ಸ್ವಾಮಿ, ನಮ್ಮೆಲ್ಲನೇ ದಿನ ಬಲಪಡಿಸಿ ನಮ್ಮನ್ನು ಸಂತೈಸಿದಕ್ಕಾಗಿ ನಿಮಗೆ
ವಂದಿಸುವರಾಗಿದ್ದೇವೆ ಕರ್ತನೆ ಸ್ವಾಮಿ. ಅಪ್ಪ ನಿನ್ನ ಮಹಾ ಕೃಪೆಯಿಂದ ದೇವರೇ ನಮ್ಮ ನಡೆಸಪ್ಪ, ನಿನಗಾಗಿ ನಿನಗೆ ವಂದನೆ ಸ್ವಾಮಿ. ಕರ್ತನೆ ನಿನಗೆ ಸ್ತೋತ್ರ ಅಪ್ಪ, ಸ್ತೋತ್ರವಾಗಲಿ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರವಾಗಲಿ ಈ ದಿನ ಕರ್ತನೆ ಸ್ವಾಮಿ. ತಂದೆಯಾದ ದೇವರೇ, ಇದುವರೆಗೂ ಕರ್ತನೆ ಸ್ವಾಮಿ ಆರಾಧನೆಯಲ್ಲಿ ನಮ್ಮ ಜೊತೆ ಸೇರಿ ಕರ್ತನೆ ಸ್ವಾಮಿ ದೇವರೇ ಸ್ವಾಮಿ, ಕರ್ತನೆ ಸ್ವಾಮಿ ನಿನ್ನ ಪ್ರಸನ್ನತೆಯಲ್ಲಿ ಕೂಡಿ ಬಂದರೆ ಎಲ್ಲ ನಿನ್ನ ಮಕ್ಕಳನ್ನು ದೇವರೇ ಅಪ್ಪ ಈ ದಿನ ಆಶೀರ್ವದಿಸಬೇಕಾಗಿ ನಾವು ಬೇಡುವರಾಗಿದ್ದೇವೆ ಕರ್ತನೆ ಸ್ವಾಮಿ. ಅಪ್ಪ ನಿನ್ನ ವಿಶೇಷವಾದ ಕೃಪೆ, ನಿನ್ನ ವಿಶೇಷವಾದ ಬಲ, ನಿನ್ನ ವಿಶೇಷವಾದ ಅಭಿಷೇಕ ಎಲ್ಲರ ಮೇಲೆ ಇಳಿದು ಬರಲಿ ಕರ್ತನೆ ಸ್ವಾಮಿ. ಈ ಒಂದು ಇಕ್ಕಟ್ಟಿನ ಸಮಯಗಳಲ್ಲಿ ದೇವರೇ, ಈ ಒಂದು ಕಷ್ಟದ ದಿನಗಳಲ್ಲಿ ಸ್ವಾಮಿ ಕರ್ತನೆ ಅಪ್ಪ ದೇವರೇ, ಕರ್ತನೆ ಸ್ವಾಮಿ ಯಾವಾಗಲೂ ಕರ್ತನೆ ನಿನ್ನನ್ನೇ ಆಶ್ರಯಿಸುವಂತೆ, ನಿನ್ನನ್ನೇ ಕರ್ತನೆ ಸ್ವಾಮಿ ನಿನ್ನ ಮೇಲೆ ಆತುಕೊಳ್ಳಿಕ್ಕಾಗುವಂತೆ ದೇವರೇ ಅಪ್ಪ ಕರ್ತನೆ ಸ್ವಾಮಿ. ತಂದೆಯಾದ ದೇವರೇ, ನಿನ್ನನ್ನೇ ಕರ್ತನೆ ಸ್ವಾಮಿ ದೇವರೇ ನೋಡ್ಲಿಕ್ಕಾಗುವಂತೆ ದೇವರೇ ಪ್ರತಿ ಒಬ್ಬೊಬ್ಬರನ್ನ ಕರ್ತನೆ ಸ್ವಾಮಿ ಈ ದಿನ ಬಲಪಡಿಸಬೇಕಾಗಿ ನಾವು ಬೇಡುವರಾಗಿದ್ದೇವೆ. ಕುಂದಿದ ಪ್ರತಿಯೊಂದು ಹೃದಯಗಳು ಬಲ ಹೊಂದಲಿ ಸ್ವಾಮಿ. ಕರ್ತನೆ ನಿನಗೆ ಸ್ತೋತ್ರವಾಗಲಿ. ನಿರಾಶೆಯಲ್ಲಿರುವ ಎಲ್ಲ ಕರ್ತನೆ ಜನರನ್ನು ದಿನ ಮುಚ್ಚಬೇಕಾಗಿ ನಾವು ಬೇಡುವರಾಗಿದ್ದೇವೆ ಸ್ವಾಮಿ. ನಿನ್ನ ವಿಶೇಷವಾದ ಕರುಣೆ ದೇವರವರ ಮೇಲೆ ಇಳಿದು ಬರಲಿ ಕರ್ತನೆ. ಕೃಪೆ ಮಾಡು ಸ್ವಾಮಿ, ಕೃಪೆ ಮಾಡಪ್ಪ, ಕೃಪೆ ಮಾಡು ದೇವರೇ. ದೇವ ನಿನಗೆ ಸ್ತೋತ್ರ ಸ್ವಾಮಿ. ಎಲ್ಲ ಮಹಿಮೆಯನ್ನು ಸಲ್ಲಿಸ್ತೇವೆ. ನಮ್ಮ ಪ್ರಾರ್ಥನೆ ಕೇಳಲಿಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆಯಾದ ದೇವರೇ, ಆಮೆನ್, ಆಮೆನ್, ಆಮೆನ್. Hallelujah. Hallelujah. Praise the Lord. ದೇವರಿಗೆ ಸ್ತೋತ್ರವಾಗಲಿ. I welcome you in the name of our Lord and Savior Jesus Christ. ನಮ್ಮ ರಕ್ಷಕನ ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮೆಲ್ಲರನ್ನ ಸ್ವಾಗತಿಸುವವನಾಗಿದ್ದೇನೆ. I hope that all are fine in these days. ನಾನು ನೆನೆಸ್ತೇನೆ ನೀವೆಲ್ಲರೂ ಈ ದಿನಗಳಲ್ಲಿ ಚೆನ್ನಾಗಿದ್ದೀರಿ ಎಂಬುದಾಗಿ. Hallelujah. Hallelujah. And it is my prayer that God may keep you safe. ನನ್ನ ಒಂದು ಪ್ರಾರ್ಥನೆಯಾಗಿದೆ, ದೇವರು ನಿಮ್ಮನ್ನ ಸುರಕ್ಷಿತವಾಗಿ ಕಾಪಾಡಲಿ ಎಂಬುದಾಗಿ. Hallelujah. Hallelujah. So let's look unto the Lord in prayer. ಪ್ರಾರ್ಥನೆಯಲ್ಲಿ ನಾವು ಕರ್ತನನ್ನ ದೃಷ್ಟಿಸೋಣ. Let's pray. ನಾವು ಪ್ರಾರ್ಥಿಸೋಣ. Our Heavenly Father, we thank you and praise you for this day. ಪರಲೋಕದಲ್ಲಿರುವ ತಂದೆ, ಈ ದಿನಕ್ಕಾಗಿ ನಾವು ಸ್ತುತಿಸುತ್ತೇವೆ, ಕೊಂಡಾಡುತ್ತೇವೆ. Lord, thank you for the grace you have given to us to come before your presence, Lord. ಕರ್ತನೇ, ನಿನ್ನ ಪ್ರಸನ್ನತೆಗೆ ಬರುವಂತೆ ನೀನು ಕೊಟ್ಟಿರುವಂತ ಕೃಪೆಗಾಗಿ ನಾವು ನಿನಗೆ ವಂದಿಸುತ್ತೇವೆ. Father, as we preach your word, be with us, lead us through the Holy Spirit and touch all the hearts, Lord. ಕರ್ತನೆ, ನಾವು ದೇವರ ವಾಕ್ಯವನ್ನು ಹಂಚುವಾಗ ಕರ್ತನೆ ಪವಿತ್ರ ಆತ್ಮನೇ ನೀನು ನಡೆಸು ಮತ್ತು ಎಲ್ಲರ ಹೃದಯಗಳನ್ನು ನೀನು ತಾಕಬೇಕಾಗಿ ಪ್ರಾರ್ಥಿಸುತ್ತೇವೆ. Thank you, Father. ವಂದನೆ ತಂದೆಯೇ. We bless your name. ನಾವು ನಿನ್ನ ನಾಮವನ್ನು ಕೊಂಡಾಡುತ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen. ಆಮೆನ್. Amen. ಆಮೆನ್. Hallelujah. ಹಲ್ಲೆಲೂಯಾ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, today I am going to speak about the feelings of our Lord Jesus Christ. ಇವತ್ತು ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಅನಿಸಿಕೆಗಳ ಕುರಿತಾಗಿ ನಾನು ಮಾತನಾಡುತ್ತಿದ್ದೇನೆ. The feelings of Jesus Christ, ಭಾವನೆಗಳು. ಆತನ ಯೇಸು ಕ್ರಿಸ್ತನ ಭಾವನೆಗಳ ಕುರಿತಾಗಿ ಮಾತನಾಡುತ್ತಿದ್ದೇನೆ. So we see here in Luke chapter 19. ಇಲ್ಲಿ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 41 to 42. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 41 ಮತ್ತು 42ನೇ ವಚನದಲ್ಲಿ. And also from 28 onwards, Jesus Christ is entering into Jerusalem as a king. ಮತ್ತು 28ನೇ ವಚನದಿಂದ ನಾವು ನೋಡ್ತೇವೆ ಯೇಸು ಕ್ರಿಸ್ತನು ಆತನ ಯೆರೂಸಲೇಮಿಗೆ ಅರಸನ ರೀತಿಯಲ್ಲಿ ಬರ್ತಾ ಇದ್ದಾನೆ. So when Jesus Christ is entering into Jerusalem, the people they received Lord Jesus Christ. ಯೇಸು ಕ್ರಿಸ್ತನು ಆತನ ಯೆರೂಸಲೇಮಿಗೆ ಬರುವಾಗ ಜನರು ಆತನನ್ನು ಅಂಗೀಕರಿಸಿಕೊಳ್ತಾ ಇದ್ದಾರೆ. They spread the garments. ಅವರು ತಮ್ಮ ಬಟ್ಟೆಗಳನ್ನು ಹಾಸ್ತಾ ಇದ್ದಾರೆ. And holding palm branches in their hands, and they are saying Hosanna, Hosanna. ಮತ್ತು ಅವರು ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದು ಹೋಸನ್ನ ಹೋಸನ್ನ ಎಂಬುದಾಗಿ ಕೂಗ್ತಾ ಇದ್ದಾರೆ. They are singing and they gave a warm welcome to Jesus Christ. ಅವರು ಹಾಡುತ್ತಾ ಯೇಸು ಕ್ರಿಸ್ತನನ್ನ ಅವರು ಸ್ವಾಗತಿಸ್ತಾ ಇದ್ದಾರೆ. But in verse 41, ಆದರೆ 41ನೇ ವಚನದಲ್ಲಿ, so now
as he drew near, he saw the city and wept over it. ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಅತ್ತನು ಎಂಬುದಾಗಿ. But as Jesus Christ was coming, the people are rejoicing and welcoming him. But when he came near the city, when he saw the city, he wept. ಆತನು ಯೆರೂಸಲೇಮಿಗೆ ಬರುವಾಗ ಜನರು ಆತನನ್ನ ಅವರು ಸ್ವಾಗತಿಸ್ತಾ ಇದ್ದಾರೆ, ಆತನನ್ನ ಕೊಂಡಾಡ್ತಾ ಇದ್ದಾರೆ. ಆದ್ರೆ ಆತನು ಪಟ್ಟಣಕ್ಕೆ ಬಂದಾಗ ಅದನ್ನು ನೋಡಿ ಆತನು ಅಳ್ತಾ ಇದ್ದಾನೆ. His feeling was is weeping. ಆತನ ಭಾವನೆ ಅದು ಅಳುವಂತದಾಗಿದೆ. Jesus Christ is weeping by seeing the city of Jerusalem. ಯೆರೂಸಲೇಮ್ ಪಟ್ಟಣವನ್ನು ನೋಡುವಾಗ ಯೇಸು ಕ್ರಿಸ್ತನು ಅಳುತ್ತಾ ಇದ್ದಾನೆ. He says, if you had known, even you, especially in this your day, the things that make for your peace, but now they are hidden from your eyes. ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳ್ಕೊಂಡರೆ ಎಷ್ಟೋ ಒಳ್ಳೆಯದು, ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. Jesus Christ came to give the peace and the salvation to the people of Israel. ಯೇಸು ಕ್ರಿಸ್ತನು ಇಸ್ರಾಯೇಲ್ ಜನರಿಗೆ, ಯಹೂದ್ಯರಿಗೆ ಸಮಾಧಾನವನ್ನ ಮತ್ತು ರಕ್ಷಣೆಯನ್ನು ಕೊಡುವುದಕ್ಕಾಗಿ ಆತನು ಬಂದನು. But the people, they did not understand who Jesus is. They did not receive him as their Lord and Savior. ಆದರೆ ಜನರು ಆತನನ್ನ, ಯೇಸು ಕ್ರಿಸ್ತನನ್ನ ರಕ್ಷಕನನ್ನಾಗಿ ಮತ್ತು ಒಡೆಯನನ್ನಾಗಿ ಅವರು ಅಂಗೀಕರಿಸಿಕೊಳ್ಳಲಿಲ್ಲ. Jesus Christ came to give them peace. He came to give them salvation and blessing. ಯೇಸು ಕ್ರಿಸ್ತನು ಅವರಿಗೆ ಸಮಾಧಾನವನ್ನು ಕೊಡ್ಲಿಕ್ಕೆ ಮತ್ತು ರಕ್ಷಣೆಯನ್ನು ಕೊಡ್ಲಿಕ್ಕೆ, ಆಶೀರ್ವದಿಸಲಿಕ್ಕೆ ಆತನು ಬಂದನು. But they did not believe him as God. They did not believe him as Son of God. Instead, they rejected him. ಅವರು ಯೇಸು ಕ್ರಿಸ್ತನನ್ನ ದೇವರ ಪುತ್ರನು, ದೇವರ ಕುಮಾರನೆಂಬುದಾಗಿ ನಂಬುವ ಬದಲಾಗಿ ಆತನನ್ನ ತಿರಸ್ಕರಿಸ್ತಾ ಇದ್ದಾರೆ. But Jesus Christ is seeing their future, what is going to happen for them. ಆದರೆ ಯೇಸು ಕ್ರಿಸ್ತನು ಅವರಿಗೆ ಭವಿಷ್ಯದಲ್ಲಿ ಏನಾಗ್ತದೆ ಎಂಬುದಾಗಿ ಆತನು ನೋಡ್ತಾ ಇದ್ದಾನೆ. Jerusalem will be captured and it will be destroyed totally. The temple will be destroyed. ಯೆರೂಸಲೇಮದ ವೈರಿಗಳಿಂದ ಆಕ್ರಮಿಸಲ್ಪಟ್ಟು ಸಂಪೂರ್ಣವಾಗಿ ಅದು ನಾಶವಾಗಲಿಕ್ಕಿದೆ. So by seeing their future, Jesus Christ is weeping. ಅವರ ಒಂದು ಭವಿಷ್ಯವನ್ನ ನೋಡುತ್ತಾ ಯೇಸು ಕ್ರಿಸ್ತನು ಕಣ್ಣೀರಿಡ್ತಾ ಇದ್ದಾನೆ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, Jesus Christ came to this world to save us. ಯೇಸು ಕ್ರಿಸ್ತನು ಈ ಲೋಕಕ್ಕೆ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಆತನು ಬಂದನು. So we have to believe Lord Jesus Christ as our Lord and Savior. ನಾವು ಯೇಸು ಕ್ರಿಸ್ತನನ್ನು ನಮ್ಮ ರಕ್ಷಕನನ್ನಾಗಿ ಒಡೆಯನನ್ನಾಗಿ ನಾವು ಅಂಗೀಕರಿಸಿಕೊಳ್ಳಬೇಕು. If we disobey to our parents, if we rebel our parents, they will feel sad. ನಮ್ಮ ತಂದೆ ತಾಯಿಗಳಿಗೆ ನಾವು ಅವಿಧೇಯರಾಗುವುದಾದರೆ ಅವರು ನಮ್ಮ ಕುರಿತಾಗಿ ಬಹಳ ಬೇಸರಗೊಳ್ಳುತ್ತಾರೆ. Same way, if you do not believe Jesus Christ, if you do not obey him, so the heavenly Father, Jesus Christ, he will feel sad. ಅದೇ ರೀತಿಯಾಗಿ ನಾವು ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಡದೇ ಇರುವಾಗ, ಆತನ ನಂಬದೇ ಇರುವಾಗ, ತಂದೆಯಾದ ದೇವರು ಮತ್ತು ಯೇಸು ಕ್ರಿಸ್ತನು ನಮ್ಮ ಕುರಿತಾಗಿ ಬಹಳ ದುಃಖದಲ್ಲಿರ್ತಾರೆ. He feels sad about you. ನಿಮ್ಮ ಕುರಿತಾಗಿ ಅವರು ಬಹಳ ದುಃಖದಲ್ಲಿರ್ತಾರೆ. Hallelujah. 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 So first we see that he felt sad. ಮೊದಲನೇದಾಗಿ ನಾವು ನೋಡಿದೆವು ಆತನು ದುಃಖಪಟ್ಟನು ಎಂಬುದಾಗಿ. And secondly we see that ಎರಡನೇದಾಗಿ ನಾವು ನೋಡ್ತೇವೆ Mark chapter 11 verse 12 to 17. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 12ರಿಂದ 17ನೇ ವಚನದಲ್ಲಿ the Lord was angry. He felt angry. ಇಲ್ಲಿ ಕರ್ತನು ಆತನು ಸಿಟ್ಟುಗೊಳ್ತಾ ಇದ್ದಾನೆ, ಕೋಪ ಮಾಡಿಕೊಳ್ತಾ ಇದ್ದಾನೆ. Jesus Christ came to Jerusalem temple. ಯೇಸು ಕ್ರಿಸ್ತನು ಯೆರೂಸಲೇಮಿನ ಆಲಯಕ್ಕೆ ಬರ್ತಾ ಇದ್ದಾನೆ. In the temple, the priest they were doing business. ಆ ಒಂದು ಆಲಯದಲ್ಲಿ ಯಾಜಕರು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. So by seeing that Jesus Christ, he became so angry and he chased them. ಅದನ್ನು ನೋಡುವಾಗ ಯೇಸು ಕ್ರಿಸ್ತನು ಬಹಳ ಸಿಟ್ಟುಕೊಂಡು ಆ ವ್ಯಾಪಾರಿಗಳನ್ನ ಅಲ್ಲಿಂದ ಹೊರಡಿಸ್ತಾ ಇದ್ದಾನೆ. He removed tables there. ಅಲ್ಲಿಂದ ಆತನ ಮೇಜುಗಳನ್ನ ಕೆಡುತ್ತಾ ಇದ್ದಾನೆ. And he chased them all. ಅವರೆಲ್ಲರನ್ನ ಆತನ ಓಡಿಸಿ ಬಿಡ್ತಾ ಇದ್ದಾನೆ. He became so angry. ಯಾಕಂದ್ರೆ ಆತನು ಬಹಳ ಸಿಟ್ಟುಳ್ಳವನಾಗಿದ್ದ ನಿಮಿತ್ತವಾಗಿ. He said, ಮತ್ತು ಆತನು ಹೇಳ್ತಾ ಇದ್ದಾನೆ, my house shall be called the house of prayer, but you made it the devil's den. ನನ್ನ ಆಲಯ ಪ್ರಾರ್ಥನಾ ಎನಿಸಿಕೊಳ್ಳುವುದೆಂಬುದಾಗಿ ಬರುತ್ತದೆ, ಆದರೆ ನೀವು ಅದನ್ನು ಕಳ್ಳರ ಗವಿಯಾಗಿ ಮಾಡಿದ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. And the religious leaders,
they were hindrance for the people to come to God. ಅಲ್ಲಿ ಧಾರ್ಮಿಕ ಒಂದು ನಾಯಕರು ಜನರು ದೇವರ ಬಳಿಗೆ ಬರೋದಕ್ಕೆ ಅವರು ಅಡ್ಡಿಪಡಿಸ್ತಾ ಇದ್ದಾರೆ. And also they were cheating the people. ಮತ್ತು ಜನರಿಗೆ ಅವರು ವಂಚಿಸ್ತಾ ಇದ್ದಾರೆ. So when the people came to the temple with the sacrifice animals, sacrificing animals, ಅವರು ಪ್ರಾಣಿಗಳನ್ನ ಯಜ್ಞ ಅರ್ಪಿಸಬೇಕಾಗಿ ತೆಗೆದುಕೊಂಡು ಬರುವಾಗ so they did not accept them. ಅವರು ಅದನ್ನ ಅಂಗೀಕರಿಸಿಕೊಳ್ತಾ ಇಲ್ಲ. They made a rules that they should buy from them. ಅವರು ಒಂದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಹತ್ರನೇ ನೀವು ಅದನ್ನ ಕೊಂಡುಕೊಳ್ಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ. They used to sell it in a high price. ಅವರು ತಮ್ಮಲ್ಲಿರುವಂತಹ ಪ್ರಾಣಿಗಳನ್ನ ಹೆಚ್ಚಿನ ಒಂದು ರೇಟಿಗೆ ಅವರು ಮಾರ್ತಾ ಇದ್ದಾರೆ. They have to buy from them. ಮತ್ತು ಅವರು ಅವರಿಂದಲೇ ಖರೀದಿ ಮಾಡಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ. And also people used to come for the Passover feast from different nations. When they come, they have to exchange their money. ಮತ್ತು ಅನೇಕ ದೇಶಗಳಿಂದ ಪಸ್ಕ ಹಬ್ಬಕ್ಕೆ ಬಂದಂತ ಬೇರೆ ಬೇರೆ ದೇಶದ ಜನರು ಅವರು ತಮ್ಮ ಹಣವನ್ನ ಅವರು ಬದಲಾಯಿಸಿಕೊಳ್ತಾ ಇದ್ರು. So when they exchange the money, they used to take the 30% commission. ಆ ಹಣವನ್ನು ಬದಲಾಯಿಸಿಕೊಳ್ಳುವಾಗ ಅಲ್ಲಿ 30% ಅವರಿಗೆ ಕಮಿಷನ್ ಅನ್ನ ಕೊಡಬೇಕು. So like this, they used to cheating the people. ಈ ರೀತಿಯಾಗಿ ಅವರು ಜನರನ್ನ ವಂಚಿಸ್ತಾ ಇದ್ರು. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, so the religious people, Jesus became angry on the religious people. ಯೇಸು ಕ್ರಿಸ್ತನು ಧಾರ್ಮಿಕ ನಾಯಕರ ಮೇಲೆ ಆತನು ಸಿಟ್ಟುಕೊಳ್ತಾ ಇದ್ದಾನೆ. So when they block the people to come to God. ಜನರು ದೇವರ ಬಳಿಗೆ ಬರೋದನ್ನ ಅವರು ಅಡ್ಡಿಪಡಿಸುತ್ತಾ ಇರುವಾಗ, So if we block the people coming to God, God will become angry. ನಾವು ಜನರು ದೇವರ ಬಳಿಗೆ ಬರುವುದಕ್ಕೆ ನಾವು ಅಡ್ಡಿಪಡಿಸುವಾಗ ದೇವರು ಸಿಟ್ಟುಕೊಳ್ತಾನೆ. And thirdly, we see that. ಮೂರನೇದಾಗಿ ನಾವು ನೋಡ್ತೇವೆ, So Jesus chased them all. ಯೇಸು ಕ್ರಿಸ್ತನು ಅವರೆಲ್ಲರನ್ನ ಓಡಿಸಿ ಬಿಟ್ಟನು. But he did not chase all of them, those who were there. ಅಲ್ಲಿರುವಂತಹ ಎಲ್ಲರನ್ನ ಆತನು ಓಡಿಸಿ ಬಿಡಲಿಲ್ಲ. But in Matthew chapter 21 verse 14 we see. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡ್ತೇವೆ. In the temple there were many people, the sick people, lame people, the people were lying there in the temple. ಹೌದು, ಆಲಯದಲ್ಲಿ ಅನೇಕ ರೋಗಿಗಳು ಮತ್ತು ಕುರುಡರು ಕುಂಟರು ಅಲ್ಲಿ ಬಿದ್ದುಕೊಂಡಿದ್ದರು. But when Jesus Christ saw them, he felt compassion. ಯಾವಾಗ ಯೇಸು ಕ್ರಿಸ್ತನ ಅವರನ್ನ ನೋಡಿದನು, ಅವರಿಗೆ ಮೇಲೆ ಕನಿಕರ ಪಟ್ಟನು. Those who trusted on him, when they came with the humbleness, Jesus moved with the compassion and healed them. ಯಾವಾಗ ಅವರು ದೀನತೆಯಿಂದ ಯೇಸು ಕ್ರಿಸ್ತನ ಬಳಿಗೆ ಬಂದರು, ಯೇಸು ಕ್ರಿಸ್ತನ ಕರುಣೆಯುಳ್ಳವನಾಗಿ ಅವರನ್ನ ಗುಣಪಡಿಸ್ತಾ ಇದ್ದಾನೆ. He is a compassionate God. ಆತನು ಕರುಣೆಯುಳ್ಳ ದೇವರಾಗಿದ್ದಾನೆ. Come with the humbleness. ಯಾವಾಗ ನಾವು ದೀನತೆಯಿಂದ ಆತನ ಬಳಿಗೆ ಬರ್ತೇವೋ, He will answer our prayers. ಆತನು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸುತ್ತಾನೆ. He moves with the compassion. ಆತನು ಕರುಣೆಯಿಂದ ಚಲಿಸುತ್ತಾನೆ. He heals us. ಆತನು ನಮ್ಮನ್ನು ಗುಣಪಡಿಸುತ್ತಾನೆ. He blesses us. ಆತನು ನಮ್ಮನ್ನು ಆಶೀರ್ವದಿಸುತ್ತಾನೆ. Come to God. ದೇವರ ಬಳಿಗೆ ಬನ್ನಿರಿ. Come with the humbleness. ಆ ದೀನತೆಯೊಂದಿಗೆ ಬನ್ನಿರಿ. And God will move with the compassion and He will heal you. He will answer your prayers and He will bless you. ದೇವರು ಕರುಣೆಯುಳ್ಳವನಾಗಿ ಚಲಿಸಿ ಆತನ ಪ್ರಾರ್ಥನೆಗೆ ಉತ್ತರಿಸಿ ನಿಮ್ಮನ್ನು ಗುಣಪಡಿಸುವವನಾಗಿದ್ದಾನೆ. Hallelujah. Hallelujah. He is a compassionate God. He felt compassion. ಆತನು ಕರುಣೆಯುಳ್ಳ ದೇವರಾಗಿದ್ದಾನೆ. ಆತನು ಕನಿಕರ ಪಟ್ಟನೆಂಬುದಾಗಿ ನೋಡ್ತೇವೆ. And also ಮತ್ತು we see Jesus felt anger and hope. ಯೇಸು ಕ್ರಿಸ್ತನು ಆತನು ಸಿಟ್ಟುಗೊಳ್ತಾ ಇದ್ದಾನೆ ಮತ್ತು ನಿರೀಕ್ಷಿಸ್ತಾ ಇದ್ದಾನೆ. So Jesus, we see in Matthew chapter 21, 18 to 22. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 18ರಿಂದ 22ರ ವಚನದವರೆಗೆ. So Jesus Christ he became hungry. ಯೇಸು ಕ್ರಿಸ್ತನು ಹಸಿವೆಗೊಳ್ತಾ ಇದ್ದಾನೆ. He saw the fig tree. ಆತನು ಒಂದು ಅಂಜೂರದ ಮರವನ್ನು ನೋಡ್ತಾ ಇದ್ದಾನೆ. He was searching the fruit. ಅಲ್ಲಿ ಆತನು ಹಣ್ಣನ್ನ ಹುಡುಕ್ತಾ ಇದ್ದಾನೆ. But he found only leaves but no fruit in that. ಆದರೆ ಆ ಮರದಲ್ಲಿ ಕೇವಲ ಎಲೆಗಳನ್ನು ಅಲ್ಲದೆ ಆತನು ಹಣ್ಣುಗಳನ್ನು ಕಾಣಲಿಲ್ಲ. But he could not found any fruit in that. ಆ ಒಂದು ಮರದಲ್ಲಿ ಒಂದು ಹಣ್ಣು ಕೂಡ ಆತನಿಗೆ ಸಿಕ್ಕಲಿಲ್ಲ. Then Jesus said. ಅವಾಗ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. So let's read that word. ಆ ವಚನವನ್ನು ನಾವು ಓದೋಣ. Matthew chapter 21. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 18 to 22. 18ರಿಂದ 22ರವರೆಗೆ. Okay. ಬೆಳಗ್ಗೆ ಆತನು ಪಟ್ಟಣಕ್ಕೆ ತಿರುಗಿ ಹೋಗುತ್ತಿರುವಾಗ ಹಸಿದನು.
ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನೂ ಕಾಣದೆ ಅದಕ್ಕೆ ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದೆಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು. ಆ ಕ್ಷಣವೇ ಆ ಅಂಜೂರದ ಮರವು ಒಣಗಿ ಹೋಯಿತು. Okay. But when he could not find any fruit, ಯಾವಾಗ ಆತನ ಮರದಲ್ಲಿ ಒಂದು ಹಣ್ಣಾದರೂ ಕಾಣಲಿಲ್ಲವೋ he said, ಆತನು ಹೇಳಿದನು, let no fruit grow on you ever again. ಇನ್ನು ಮುಂದೆ ನಿನ್ನಲ್ಲಿ ಯಾವುದೇ ಹಣ್ಣು ಅದು ಆಗದಿರಲಿ ಎಂಬುದಾಗಿ ಹೇಳಿದನು. So immediately the fig tree withered away. ತಕ್ಷಣವೇ ಆ ಒಂದು ಅಂಜೂರದ ಮರವು ಅದು ಒಣಗಿ ಹೋಯಿತು. Jesus Christ became angry ಯೇಸು ಕ್ರಿಸ್ತನು ಆತನ ಸಿಟ್ಟುಗೊಳ್ತಾ ಇದ್ದಾನೆ and he cursed the fig tree. ಮತ್ತು ಆತನ ಅಂಜೂರದ ಮರಕ್ಕೆ ಶಪಿಸ್ತಾ ಇದ್ದಾನೆ. Actually, he is not angry on the tree, but he was angry on the Jewish people. ಆತನು ಆ ಒಂದು ಮರದ ಮೇಲೆ ಸಿಟ್ಟುಕೊಳ್ತಾ ಇಲ್ಲ, ಆದರೆ ಆತನು ಯಹೂದ್ಯರ ಮೇಲೆ ಸಿಟ್ಟುಕೊಳ್ತಾ ಇದ್ದಾನೆ. Because their time is past. ಯಾಕಂದ್ರೆ ಅವರ ಸಮಯವು ಮುಗಿದು ಹೋಯಿತು. The fig tree used to give the fruit in 4 years. ಆ ಅಂಜೂರದ ಮರವು 4 ವರ್ಷದ ಒಳಗೆ ಅದು ಹಣ್ಣನ್ನು ಕೊಡಬೇಕು. Jesus Christ is searching the fruit after 4 years. ಯೇಸು ಕ್ರಿಸ್ತನು 4 ವರ್ಷಗಳು ಆದ ಮೇಲೆ ಅದರಲ್ಲಿ ಫಲವನ್ನು ಹುಡುಕ್ತಾ ಇದ್ದಾನೆ. 4th Passover feast. 4ನೇ ಪಸ್ಕ ಹಬ್ಬ. So within 4 years, the fig tree used to bear the fruit. 4 ವರ್ಷದ ಒಳಗೆ ಆ ಒಂದು ಅಂಜೂರದ ಮರವು ಫಲ ಕೊಡಬೇಕು. But 4 years completed, but no fruit was there. ಆದರೆ 4 ವರ್ಷಗಳು ಮುಗಿದು ಹೋಗಿದೆ, ಆದರೆ ಅದರಲ್ಲಿ ಯಾವುದೇ ತರವಾದ ಫಲಗಳಿಲ್ಲ. After 4 years, Jesus is seeing the fruit. There is no fruit. 4 ವರ್ಷಗಳಾದ ಮೇಲೆ ಯೇಸು ಕ್ರಿಸ್ತನು ಹಣ್ಣನ್ನು ಹುಡುಕ್ತಾ ಇದ್ದಾನೆ, ಅಲ್ಲಿ ಹಣ್ಣು ಸಿಗ್ತಾ ಇಲ್ಲ. But it was not the season. ಅದು ಒಂದು ಅಂಜೂರ ಹಣ್ಣಿನ ಕಾಲವಾಗಿರಲಿಲ್ಲ. But this time is past. Whenever you see, even though after 4 years, 5 years, 10 years, if you see that tree, you can't find the fruit in that because the time is past. It is a barren tree. 4 ವರ್ಷಗಳಾದ ಮೇಲೆ ಅದರಲ್ಲಿ ಹಣ್ಣುಗಳು ಇರಲೇಬೇಕು. ಒಂದು ವೇಳೆ ಹಣ್ಣಿಲ್ಲ ಅಂದ್ರೆ ಅದು ಎಷ್ಟು ವರ್ಷಗಳವರೆಗೆ ಬಿಟ್ಟರು ಕೂಡ ಅದರಲ್ಲಿ ಹಣ್ಣಾಗಲ್ಲ, ಅದು ಗಡ್ಡು ಮರವಾಗಿ ಇರುತ್ತದೆ. So the people of Israel, their time is past. They did not believe Jesus Christ. ಇಸ್ರಾಯೇಲ್ ಜನರ ಸಮಯ ಅದು ಮುಗಿದು ಹೋಯಿತು, ಅವರು ಯೇಸು ಕ್ರಿಸ್ತನನ್ನು ನಂಬಲಿಲ್ಲ. So we see Jesus Christ anger. He showed anger. He felt angry. ಯೇಸು ಕ್ರಿಸ್ತನು ಅಲ್ಲಿ ಸಿಟ್ಟುಗೊಳ್ಳುವುದನ್ನು ನಾವು ನೋಡ್ತೇವೆ. Not only he became angry, and also he is showing, and he felt hope. ಆತನು ಸಿಟ್ಟುಗೊಳ್ಳುವುದು ಮಾತ್ರವಲ್ಲ, ಆತನು ನಿರೀಕ್ಷಿಸ್ತಾ ಇದ್ದಾನೆ. So disciples, they said, and when the disciples saw it, they marveled, saying, how did the fig tree withered away so soon? ಶಿಷ್ಯರು ಅದನ್ನು ನೋಡಿ ಬೆರಗಾಗಿ ಅಂಜೂರದ ಮರವು ಒಂದು ಕ್ಷಣದಲ್ಲೇ ಒಣಗಿ ಹೋಯಿತಲ್ಲ, ಅದು ಹೇಗೆ ಅಂದರು. But Jesus answered to them, ಆದರೆ ಯೇಸು ಕ್ರಿಸ್ತನು ಅವರಿಗೆ ಉತ್ತರಿಸಿದನು, assuredly I say to you, if you have faith and do not doubt, you will not only do what was done to the fig tree, but also if you say to this mountain, be removed and be cast into the sea, it will be done. ಅದಕ್ಕೆ ಯೇಸು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಸಂಶಯ ಪಡದೆ ನಂಬಿದರೆ ನಾನು ಅಂಜೂರದ ಮರಕ್ಕೆ ಮಾಡಿದಂತೆ ಅಂತ ನೀವು ಮಾಡುವಿರಿ. ಇದು ಮಾತ್ರವಲ್ಲದೆ ಈ ಬೆಟ್ಟವನ್ನು ನೀನು ಕಿತ್ತಿಕೊಂಡು ಹೋಗಿ ಸಮುದ್ರದಲ್ಲಿ ಬೀಳೆಂದು ಹೇಳಿದರು, ಅದು ಆಗುವುದು. And whatever things you ask in prayer, believing, you will receive. ಮತ್ತು ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು. So he told to the disciples. ಆತನು ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, So whatever things you ask in prayer, believing, you will receive. ನೀವು ನಂಬಿ ಏನೆಲ್ಲ ಪ್ರಾರ್ಥನೆ ಮಾಡ್ತೀರೋ ಅದನ್ನು ನೀವು ಹೊಂದುತ್ತೀರಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. The disciples have a hope. ಶಿಷ್ಯರಿಗೆ ನಿರೀಕ್ಷೆ ಬರ್ತಾ ಇದೆ. Jesus Christ had a hope on the disciples. ಯೇಸು ಕ್ರಿಸ್ತನು ಶಿಷ್ಯರಿಗೆ ಆತನ ನಿರೀಕ್ಷೆಯಾಗಿದ್ದನು. But he stopped seeking the fruits among Jews, but he started seeking the fruit. He's hoping the fruit in disciples. ಆತನು ಇಸ್ರಾಯೇಲರೊಳಗೆ ಫಲವನ್ನು ಹುಡುಕುವುದನ್ನು ನಿಲ್ಲಿಸಿ ಶಿಷ್ಯರೊಳಗೆ ಆತನು ಫಲವನ್ನ ಬಯಸ್ತಾ ಇದ್ದಾನೆ. He is searching the fruit in the church. ಆತನು ಸಭೆಯಲ್ಲಿ ಫಲವನ್ನ ಹುಡುಕ್ತಾ ಇದ್ದಾನೆ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, Jesus Christ is
is seeking the fruit in the church, in the believers. ಯೇಸು ಕ್ರಿಸ್ತನು ಸಭೆಯಲ್ಲಿ ಮತ್ತು ವಿಶ್ವಾಸಿಗಳಲ್ಲಿ ಫಲವನ್ನ ಹುಡುಕ್ತಾ ಇದ್ದಾನೆ. He is expecting the fruit in our life. ಆತ ನಮ್ಮ ಜೀವಿತದಲ್ಲಿ ಫಲವನ್ನ ಬಯಸ್ತಾ ಇದ್ದಾನೆ. Believing on Him, ಆತನ ಮೇಲೆ ವಿಶ್ವಾಸ ಇಡುವುದು, trusting on Him, ಆತನನ್ನು ನಿರೀಕ್ಷಿಸುವುದು, doing His will, ಆತನ ಚಿತ್ತ ಮಾಡುವಂತದ್ದು, preaching the gospel, ಸುವಾರ್ತೆಯನ್ನು ಸಾರುವಂತದ್ದು and bringing people to God. ಮತ್ತು ಜನರನ್ನ ದೇವರ ಬಳಿಗೆ This ಕರೆತರುವಂತದ್ದು. is the fruit Jesus Christ is expecting. ಈ ಒಂದು ಫಲಗಳನ್ನ ಯೇಸು ಕ್ರಿಸ್ತನು ನಮ್ಮಿಂದ ಅಪೇಕ್ಷಿಸ್ತಾ The ಇದ್ದಾನೆ. same fruit He expected among Jews, but He could not find it. But now He is expecting the fruit in the church, in the believers. ಇದೇ ಫಲವನ್ನ ಯೇಸು ಕ್ರಿಸ್ತನು ಆ ಇಸ್ರಾಯೇಲರಲ್ಲಿ ಆತನು ಬಯಸಿದನಾದರೆ ಇವತ್ತು ಆತನು ಸಭೆಯಿಂದ ಅದನ್ನು ಬಯಸ್ತಾ ಇದ್ದಾನೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Bear the fruit. ಫಲ ಕೊಡ್ರಿ. Jesus said, ಯೇಸು ಕ್ರಿಸ್ತನು ಹೇಳಿದನು, You did not choose me, but I have chosen you. ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. Go and bear the fruit. ಹೋಗಿ ಫಲ ಕೊಡಿರಿ. Hallelujah. ಹಲ್ಲೆಲೂಯಾ. God is seeking the fruit. ದೇವರು ಫಲವನ್ನ ಹುಡುಕ್ತಾ ಇದ್ದಾನೆ. Let us bear the fruit. ನಾವು ಫಲವನ್ನ ಕೊಡುವವರಾಗಿರೋಣ. Hallelujah. Let us be a blessing to this world. ಈ ಲೋಕಕ್ಕೆ ನಾವು ಆಶೀರ್ವಾದಕರವಾಗಿರೋಣ. God had chosen the people of Israel to bless the world. But now they failed. God had chosen the church to bless the nation. ದೇವರು ಇಸ್ರಾಯೇಲನ್ನ ಲೋಕಕ್ಕೆ ಆಶೀರ್ವಾದಕರವಾಗಿರಬೇಕೆಂಬುದಾಗಿ ಆರಿಸಿಕೊಂಡನು, ಆದರೆ ಅವರು ವಿಫಲರಾದರು. ಇವತ್ತು ಸಭೆಯನ್ನ ಲೋಕಕ್ಕೆ ಆಶೀರ್ವಾದಕರವಾಗಿ ಆತನು ಆರಿಸಿಕೊಂಡಿದ್ದಾನೆ. Believe Jesus. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡ್ರಿ, Pray. ಪ್ರಾರ್ಥಿಸಿರಿ, You will receive. ನೀವು ಅಂಗೀಕರಿಸಿಕೊಳ್ಳ್ರಿ, Bear the fruit. ನೀವು ಫಲ ಕೊಡಿರಿ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. God bless you with these words. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವದಿಸಲಿ. Let us pray. ನಾವು ಪ್ರಾರ್ಥಿಸೋಣ, Let's worship God. ದೇವರನ್ನು ಆರಾಧಿಸೋಣ. Hallelujah. 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 Thank you, Lord. Thank you, Lord Jesus. Lord, we worship you, God. ಕರ್ತನೇ, ನಾವು ನಿನ್ನನ್ನು ಆರಾಧಿಸುತ್ತೇವೆ. We worship you, ಕರ್ತನೇ, Lord. ನಾವು ನಿನ್ನನ್ನು ಆರಾಧಿಸುತ್ತೇವೆ. Lord, thank you, Lord. ಕರ್ತನೇ, ನಿನಗೆ ವಂದನೆ. Thank you, Lord. You hope in us, Lord. You had a hope in us, Lord. ಕರ್ತನೇ, ನಿಮ್ಮಲ್ಲಿ ನಮಗೆ ನಿರೀಕ್ಷೆ ಇದೆ. ನಮ್ಮಲ್ಲಿ ನಿರೀಕ್ಷೆ ಇದೆ. ನಮ್ಮಲ್ಲಿ ನೀನು ನಿರೀಕ್ಷೆ Thank ಇಟ್ಟಿದ್ದೀ. you, Lord. Thank you, Lord. Thank you, Lord Jesus, Lord. Help us to bear the fruit, Lord. ಕರ್ತನೇ, ಫಲ ಕೊಡಲಿಕ್ಕೆ ನಮಗೆ ಸಹಾಯ ಮಾಡು. Thank you, Lord Jesus. ವಂದನೆ ಯೇಸುವೆ, Thank you, Lord Jesus. ವಂದನೆ ಯೇಸುವೆ. Bless all the people, Lord. ಕರ್ತನೇ, ಎಲ್ಲ ಜನರನ್ನು ಆಶೀರ್ವದಿಸು. Bless everyone, those who hear this message. ಕರ್ತನೇ, ಈ ಸಂದೇಶವನ್ನು ಕೇಳಿಸಿಕೊಳ್ತಾ ಇರುವಂತ ಎಲ್ಲರನ್ನ Help ಆಶೀರ್ವದಿಸು. everyone to bear the fruit. Help everyone to believe on you, Lord Jesus. ಕರ್ತನೇ, Help everyone, Lord, to receive you, Lord Jesus. ಕರ್ತನೇ, ಎಲ್ಲರೂ ಫಲ ಕೊಡ್ಲಿಕ್ಕಾಗುವಂತೆ, ಎಲ್ಲರೂ ನಿನ್ನನ್ನು ಅಂಗೀಕರಿಸಿಕೊಳ್ಳಿಕ್ಕಾಗುವಂತೆ, ಎಲ್ಲರೂ ನಿನ್ನನ್ನು ನಂಬಲಿಕ್ಕಾಗುವಂತೆ ಆಶೀರ್ವದಿಸು. Help everyone to obey and do your will, O God. ಕರ್ತನೆ, ಎಲ್ಲರೂ ನಿನಗೆ ವಿಧೇಯರಾಗುವಂತೆ ಕರ್ತನೆ ನೀನು ಆಶೀರ್ವದಿಸು. ಕರ್ತನೆ, ಫಲ ಕೊಡ್ಲಿಕ್ಕಾಗುವಂತೆ Lord, ಆಶೀರ್ವದಿಸು. bless us, Father. ಕರ್ತನೆ, ಆಶೀರ್ವದಿಸು. We commit ourselves, Lord. ನಮ್ಮಷ್ಟಕ್ಕೆ ನಾವು ನಿನಗೆ ಒಪ್ಪಿಸಿ ಕೊಡ್ತೇವೆ. Bless us, Father God. ಆಶೀರ್ವದಿಸು ತಂದೆಯೇ. Thank you, Lord. ವಂದನೆ ಕರ್ತನೆ, ವಂದನೆ ಯೇಸುವೆ. Lord, we worship you, God. ಕರುಣೆ ಕರುಣೆ ನನ್ನ ಯೇಸುವಿನ ಕರುಣೆ ಎಷ್ಟು ಅಪಾರವಾಗಿದೆ. ಕರುಣೆ ಕರುಣೆ ನನ್ನ ಯೇಸುವಿನ ಕರುಣೆ ಎಷ್ಟು ಅಪಾರವಾಗಿದೆ. ಬೆಟ್ಟಗಳು ಸ್ಥಳ ಬಿಟ್ಟರೇನು, ಗುಡ್ಡಗಳು ಕದಲಿದರೇನು. ಬೆಟ್ಟಗಳು ಸ್ಥಳ ಬಿಟ್ಟರೇನು, ಗುಡ್ಡಗಳು ಕದಲಿದರೇನು. ಆತನ ಕರುಣೆಯೆಂದು ಇರುವನು, ಆತನ ಕರುಣೆಯೆಂದು ಇರುವನು, ಆತನ ಕರುಣೆಯೆಂದು ಇರುವನು, ಆತನ ಕರುಣೆಯೆಂದು ಇರುವನು. Thank you, Lord Jesus. Lord, we thank you, Lord Jesus. ಯೇಸುವೆ, ಕರ್ತನೆ, ನಿನಗೆ ವಂದನೆ. Lord, he wept by seeing the city of judgment.
ಕರ್ತನೇ, ನೀನು ಯೆರೂಸಲೇಮ್ ಪಟ್ಟಣವನ್ನು ನೋಡುವಾಗ ನೀನು ದುಃಖ ಪಡ್ತಾ ಇದ್ದೀ. Destroyed by the Romans, Lord. ಕರ್ತನೇ, ಅದು ರೋಮನ್ನರಿಂದ ಅದು ನಾಶವಾಗಿ ಹೋಯಿತು. Not willing, Lord, none should perish. ಕರ್ತನೇ, ಒಬ್ಬರು ಕೂಡ ನಾಶವಾಗಬಾರದೆಂಬುದು ನಿನ್ನ ಒಂದು ಚಿತ್ತವಾಗಿದೆ. ಕರ್ತನೇ, Thank you, Lord. ವಂದನೆ ಕರ್ತನೇ, Thank you, Lord. ವಂದನೆ ಕರ್ತನೇ, Thank you, Lord. ವಂದನೆ ಕರ್ತನೇ. You died on the cross, Lord. ಕರ್ತನೇ, ನೀನು ಶಿಲುಬೆ ಮೇಲೆ ಸತ್ತಿದ್ದಿ. Your will is none should perish, Lord. ನಿನ್ನ ಚಿತ್ತವು ಒಬ್ಬರು ಕೂಡ ನಾಶವಾಗಬಾರದೆಂಬುದಾಗಿದೆ. Bless everyone who hear this message and come to you, O God. ಕರ್ತನೇ, ಈ ಸಂದೇಶವನ್ನ ಕೇಳಿ ನಿನ್ನ ಬಳಿಗೆ ಬರುವವರೆಲ್ಲರನ್ನು ಆಶೀರ್ವದಿಸು. Lord, touch the hearts, O Lord. ಕರ್ತನೇ, ಹೃದಯಗಳನ್ನು ಮುಟ್ಟು. ಕರ್ತನೇ, Lord, they should believe you as their Lord and Savior. ಕರ್ತನೇ, ಅವರು ನಿನ್ನ ರಕ್ಷಕನನ್ನು ಒಡೆಯನನ್ನಾಗಿ ಅವರು ನಂಬಲಿಕ್ಕಾಗುವಂತೆ. And Lord, move with the compassion, Lord, those who seek your blessings in their life. ಕರ್ತನೇ, ಯಾರು ನಿನ್ನ ಆಶೀರ್ವಾದವನ್ನ ಅವರು ಬಯಸ್ತಾ ಇದ್ದಾರೋ ಅವರ ಜೀವಿತದಲ್ಲಿ ನೀನು ಕರುಣೆಯುಳ್ಳವನಾಗಿ ಚಲಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. Answer their prayers, Lord. Heal them, Lord Jesus. Move with the compassion. ಅವರ ಪ್ರಾರ್ಥನೆಯನ್ನು ಲಾಲಿಸಿ ಅವರನ್ನು ಗುಣಪಡಿಸಿ ಕರುಣೆಯಿಂದ ಅವರಲ್ಲಿ ಚಲಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. Thank you, Father. ವಂದನೆ ತಂದೆಯೇ, Thank you, Lord. ವಂದನೆ ಕರ್ತನೆ. Help the church, help all the believers, Lord, that they may live for you, do your will, obey your God. ಕರ್ತನೆ, ಸಭೆಗೆ ಆಶೀರ್ವಾದ ಮಾಡು, ಸಭೆಗೆ ಸಹಾಯ ಮಾಡು. ಸಭೆಯಲ್ಲಿರುವಂತಹ ಪ್ರತಿಯೊಬ್ಬರು ಸ್ವಾಮಿ ನಿನಗೆ ಫಲ ಕೊಡುವಂತ ರೀತಿಯಲ್ಲಿ ಅವರನ್ನು ಆಶೀರ್ವದಿಸು. Bless everyone. ಎಲ್ಲರನ್ನು ಆಶೀರ್ವದಿಸು. Thank you, Lord Jesus. ವಂದನೆ ಯೇಸುವೆ. Thank you for answering our prayer. ನಮ್ಮ ಪ್ರಾರ್ಥನೆಗೆ ಉತ್ತರಿಸಿದ್ದಕ್ಕಾಗಿ ನಿನಗೆ ವಂದನೆ. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್.